ಅವತ್ತು ನಡೆದ ಕಾರಣ ಏನಪ್ಪ ಅಂದರೆ, ಸಭೆ ಮಾಮೂಲಿ ಏನು ನಮ್ಮ ಜೈಷಾನ್ ಮೊಹಮ್ಮದ್ ಅವರ ಮತ್ತು ಮುಂದುವರಿಯೋದು ಮತ್ತು ಇಳಿಸೋದ ವಿಚಾರವಾಗಿ ಅವತ್ತು ಸಭೆ ಇತ್ತು 10ನೇ ತಾರೀಕಿನ ದಿನ. ಅವತ್ತು ಮೀಟಿಂಗ್ನಲ್ಲಿ ನಡೆಯೋ ಘಟನೆ ಏನಂದರೆ, ನಿಮಗೆಲ್ಲ ಮೋಸ್ಟ್ಲಿ ಬರೀ ವೀಡಿಯೋ ಏನು ಕೆಳಗಿನ ವೀಡಿಯೋ ಮಾತ್ರ ನಿಮಗೆ ಗೊತ್ತು. ಅದು ಪೂಜಾ ಅವರು ಮತ್ತು ನಾವು ಏನು ಮಾತಾಡಿದ ಅದು ಮಾತ್ರ ಮೀಡಿಯಾದಲ್ಲಿ ಅಡ್ಡಾಡ್ತಾ ಇದೆ. ಆದರೆ ವಿಚಾರ ಘಟನೆ ಒಳಗಿನ ಘಟನೆ ನಡೆದಿದ್ದು ಏನು ವಿಚಾರ ಅಂತಂದರೆ, ನಾವು ಏನು ಇರೋದಪ್ಪ ಅದೇ ಮಾಮೂಲಿ ಕಾಂಗ್ರೆಸ್ನವರೇ ಇಳಿಸೋಕ್ಕೆ ಮುಂದುವರ್ಸೋಕ್ಕೆ ಮಾಡಿರೋದು ಅವರೇ ಕಿತಾಪತಿ. ಆದರೂ ಸಹ ನಮಗೆ JDSಗೆ ಅವಕಾಶ ಭಾಳ ಇತ್ತು, ಭಾಳ ನೀಟಾಗಿತ್ತು. ಜೈಷಾನ್ ಮೊಹಮ್ಮದ್ ಅವ್ರನ್ನ ಇಳಿಸಿ ನಮ್ಮ ಏನು NDA ಪಕ್ಷದ ಅಭ್ಯರ್ಥಿನ ಗೆಲ್ಸೋದಕ್ಕೆ ಜನರಲ್ನ ಏನು ಅವಧಿಯಲ್ಲಿ ಒಬ್ಬರನ್ನ ದೊಡ್ಡ ಸಮಾಜ ಕುಣಿಸೋಕ್ಕೆ ಭಾಳ ಅವಕಾಶ ಭಾಳ ಚೆನ್ನಾಗಿತ್ತು. ಏನೋ ಬಿಡಿ, ಅವನ ಪುಣ್ಯ ಚೆನ್ನಾಗಿದೆ, ಮುಂದುವರಿಲಿ, ಬೇಡ ಅಂತ ಇಲ್ಲ. ಆದರೆ ಅವತ್ತಿನ ಒಳಗೆ ನಡೆದಿರೋ ವಿಚಾರ ಏನಂದರೆ, ನಾವು 14 ಜನ ಆದ್ವಿ, ವಿರುದ್ಧ ಇರೋರು ಪರ ಇರೋರು 13 ಜನ ಆದ್ವಿ. ಆ 13 ಜನದಲ್ಲಿ ನಮ್ಮ JDS ಪಕ್ಷದ ಪಕ್ಷದ ಗುರುತಿನಲ್ಲಿ JDS ಗುರುತಿನಲ್ಲಿ ಗೆದ್ದಂಥ 2 ಅಭ್ಯರ್ಥಿಗಳು ಅವ್ರ ಕಡೆಗೆ ಹೋದರು. ಒಬ್ಬ BJP ಅಭ್ಯರ್ಥಿ, ನಮ್ಮ 3 NDA ಪಕ್ಷದಿಂದ 3 ಆ ಕಡೆಗೆ ಹೋಗೋದಕ್ಕೆ ಅವರು ಮುಂದುವರೆಯೋಕ್ಕೆ ಸಾಧ್ಯ ಆಯಿತು. ಅವ್ನ ಪುಣ್ಯ ಚೆನ್ನಾಗೈತಿ, ಅವ್ನು ಮುಂದುವರಿತಾ ಇದ್ದಾನೆ. ಆದರೆ ವಿಚಾರ ಸ್ಟಾರ್ಟ್ ಆಗಿದ್ದು ಎಲ್ಲಿಂದ ಅಂದರೆ, ಒಳಗಡೆ ನಮ್ಮ ಮೇನ್ JDS ಮುಖಂಡರು ಅಂದರೆ ರಾಘಣ್ಣರ ಅಮ್ಮ, ಆಮೇಲೆ ರಾಮಣ್ಣ, ನಮ್ಮ ಉಗ್ರೇಶ್ ಅಣ್ಣರ ಮಗಳು, 3 ಪಕ್ಷ ಯಾವ ಪಕ್ಷದವರು? JDS ಪಕ್ಷದವರು. JDS ಪಕ್ಷದವರು ಒಳಗೆ ಬಂದಾಗ ನನ್ನ ಅಭ್ಯರ್ಥಿಗಳನ್ನ ನಾನು ಮಾತಾಡಿಸ್ಬೇಕು, ಕರೆಕ್ಟಾ? ಯಾಕಂದರೆ ಜನಗಳಿಗೆ ಯಾವುದೋ ವಿಚಾರ ಒಳಗೆ ನಡೆದ ವಿಚಾರ ಗೊತ್ತಿಲ್ಲ. ನನ್ನ ಪಕ್ಷದವ್ರು ಒಳಗೆ ಬಂದಾಗ ನಾನು ಒಂದು ಮಾತು ಕೇಳಿದೆ, ಯಾಕಂದರೆ 1 ಗಂಟೆ ಲೇಟ್ ಆಗಿತ್ತು. ಅಣ್ಣ, ನೀವು ಒಳಗೆ ಬಂದಿರಿ, 3 ಒಳಗೆ ಬಂದಿರಿ ಜಲ್ದಿ, ಈಗ ಆಲ್ರೆಡಿ ಏನು ವಿರುದ್ಧ ಬರ್ಸಿದ್ದೀವಿ, ಪರನೂ ಬರ್ಸಿದ್ದಾರೆ, ನೀವು ಯಾರಿಗೆ ಪರ ಹೇಳ್ತೀರಣ್ಣ ಅಂತಂದು ನಾನು ರಾಮಣ್ಣರಿಗೆ ನಮ್ಮ 3 ಪಕ್ಷ ಏನು ನಮ್ಮ JDS ಅಭ್ಯರ್ಥಿಗಳು ಕೇಳಿದ್ದು ಸತ್ಯ. ಅದಕ್ಕೆ ಜೈಷಾನ್ ಮೊಹಮ್ಮದರ ತಮ್ಮ ಬುರಾನ್ ಏನು ಹೇಳ್ತಾರೆ, ಕಮಿಷನರ್ ಮಾತಾಡಲಿ, ನೀವು ಮಾತಾಡಬೇಡಿ ಅಂತಾರೆ. ನನಗೆ ನನ್ನ ಪಕ್ಷರು ಮಾತಾಡ್ಸೋಕ್ಕೆ ಅಧಿಕಾರ ಐತಿ, ಅದು ನೀನೇನು ಮಾತಾಡೋಕೆ ಹೋಗ್ಬೇಡಪ್ಪ ಅಂತ ಅವ್ರಿಗೆ ಅಂತೀನಿ. ಆವಾಗ ಅಜಯ್ ಕುಮಾರ್ ಅವರು, ಇಂಡಿಪೆಂಡೆಂಟ್ ಗೆದ್ದಂಥ ಅಜಯ್ ಕುಮಾರ್ ಅವರು ಎಂಟ್ರಿ ಆಗ್ತಾರೆ. ನೀನು ಯಾವನು ಮಾತಾಡೋಕ್ಕೆ ಅಂತಂದು ಅಂತಾರೆ. ಆ ಏಕವಚನದಿದೆ, ಹೋಗಬಾರ ಅಂದ್ರೆ ಮಾಮೂಲಿ 4 ವರ್ಷದಿಂದ ನಾವು ಕಿತ್ತಾಡ್ಕೊಂಬರೋದು ಮಾಮೂಲಿ ಕಾಮನ್. ಅದು ನಾವು ಕೌನ್ಸಿಲರ್ ಅಂದಾಗ ಕಾಮನ್. ಅದು ಅಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಸರ್ ಬರ್ತಾರೆ, ಪಾಪ ಗಲಾಟೆ ಮಾಡ್ಕೊಂಬಿಡ್ರಿ ಅಂತ ಹೇಳ್ತಾರೆ. ಅಲ್ಲೆಲ್ಲ ಕಾಮನ್ ಆಗಿ ಎಲೆಕ್ಷನ್ ಮಾಡಿ ಕೆಳಗೆ ಇಳ್ತಾ ಇರ್ತೀವಿ. ಕೆಳಗೆ ಅಂದರೆ ಪ್ರವೀಣ್ ಸರೇ ಎಷ್ಟು ಖುಷಿಯಾಗಿ ಹೋಗ್ತಾಯಿದಾರಲ್ಲ ಒಳಗೆ, ಕಿತ್ತಾಡ್ಕೊಂಡವರು ಎಷ್ಟು ಚೆನ್ನಾಗಿ ಹೋಗ್ತಾರಲ್ಲ ಹಿಂದೆ ಮುಂದೆ ಅಂತ ಅಂತಾರೆ ಪ್ರವೀಣ್ ಸರೇ. ಆಮೇಲೆ ಮುದ್ರಂಗಪ್ಪರು ನೋಡ್ತಾರೆ, ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಇವರು ಕಿತ್ತಾಡಿದಂಥ ವ್ಯಕ್ತಿಗಳು ಅಂತಂದು ಅವರೇ ಖುಷಿ ಆಗ್ತಾರೆ. ಆದರೆ ಮೆಟ್ಲು ಇಳಿಯುವಾಗ, ಅದು ನಿಮ್ಮ ಮಾಧ್ಯಮ ಮಿತ್ರರಿಗೆ ಯಾರಿಗೂ ಗೊತ್ತಿಲ್ಲ, ಮೆಟ್ಲು ಇಳಿಯುವಾಗ ನನ್ನ ತಾಕತ್ತು ತೋರಿಸ್ತೀನಿ ನಾವು ನಮ್ಮಂಗೆ ಕ್ಯಾಯ ಅಂತಾನೆ ಯಾರು ಅಜಯ್ ಕುಮಾರ್ ಅವರು. ಆ ಪದ ಬಳಕೆ ಮಾಡ್ತಾನೆ. ಯಾರು ಮೀಡಿಯಾದವ್ರು ಇರಲ್ಲ ಆ ಟೈಮ್ನಾಗೆ. ಅಜಯ್, ಯಾರಿಗೆ ತಾಕತ್ತು ತೋರಿಸ್ತೀಯಪ್ಪ, ಇವೆಲ್ಲ ಮಾತಾಡೋದಲ್ಲ ಅಂತ ಮಾತಾಡ್ತಾ ಬರ್ತಾ ಇರ್ತೀವಿ. ನೋಡುಗರು ಅವನಮ್ಮ ಕ್ಯಾಯ ನೋಡಿ, ಇವತ್ತಿಂದ ನನ್ನ ತಾಕತ್ತು ನೋಡು ಅಂತ ಮತ್ತೆ ಸವಾಲು ಆಗ್ತಾನೆ. ಏನಪ್ಪ ತಾಕತ್ತು? ಇವತ್ತು ಎಲ್ಲ ಮಿಂಡ್ರ ಮಕ್ಳಿಗೆ ತೋರಿಸ್ತೀನಿ ಹಂಗೆ ಹಿಂಗೆ ಅಂತ ಹೊಲ್ಸು ಮಾತಾಡ್ಕೊಂಬರ್ತಾನೆ, ಹೆಣ್ಮಕ್ಳಿಗೆ ಮಾತಾಡ್ಕೊಂತ ಬರ್ತಾನೆ. ಯಾಕಂದ್ರೆ ಒಳಗೆ ಗಲಾಟೆ ಆಗಿರ್ತದಲ್ಲ, ಮಾತಾಡ್ಕೊಂತ ತಿಳಿತಾ ಇರ್ತಾನೆ. ಯಾಕೋ ಮಾತಾಡ್ತೀವಿ ಈ ಥರ ಅಂತಂದು ನಾನೇನು ಮಾಡ್ತೇನೆ, ನಾನು ಆಲ್ರೆಡಿ ಸ್ಟಾರ್ಟ್ ಆಗಿರ್ತದೆ, ಗಲಾಟೆ ಸ್ಟಾರ್ಟ್ ಆಗಿರ್ತದೆ. ಅವಾಗ ನೀವೇ ಮೀಡಿಯಾದವ್ರು ಬಂದು ವೀಡಿಯೋ ತೆಗಿತಾ ಇರ್ತೀರಿ, ಅವಾಗ ಗಲಾಟೆ ಆಗುತ್ತೆ, ಅಲ್ಲಿ ಕಾಮನ ನಡೀತಾ ಇರ್ತೈತಿ. ಅದು ನಿಮ್ಮ ಮಾಧ್ಯಮದಲ್ಲಿ ಎಲ್ಲ ಓಡ್ತಾಯಿದ್ದು, ಕರ್ನಾಟಕ ತುಂಬ ಓಡ್ತಾ ಇದೆ. ಅದು ನಾವು ಕೌನ್ಸಿಲರ್ ಒಳಗೆ ಏನೇ ಮಾಡ್ಕೊಂಡಿದ್ರು ಅವನು ಬೆಂಬಲಿತ ಅಂದರೆ ಅವ್ನ ಫ್ರೆಂಡ್ಸ್. ಇನ್ನೊಂದು ನಮ್ಮ ದಾವಣಗೆರೆ ಭಾಷೆಗೆ ಹೇಳ್ಬೇಕಪ್ಪ ಅಂದರೆ ಬೇಡ ಮೀಡಿಯಾದ ಮುಂದೆ ಬೇಡ ಭಾಷೆಗೆ ಹೇಳೋದು. ಅವನ ಫ್ರೆಂಡು ಅವನು ಏನು ವೀಡಿಯೋದನ್ನಾಗೋದು ಫೇಸ್ಬುಕ್ಕಾಗಲಿ ವಾಟ್ಸಪ್ ಆಗಲಿ ಅವನು ಮೇಂಟೈನ್ ಮಾಡ್ತಾರನು ಯಾರು? ಧರಣೇಶ್ ಕುಮಾರ್ ಅಲಿಯಾಸ್ ಚಕ್ರವರ್ತಿ DK. ಇವನು ಏನು ಮಾಡ್ತಾನೆ, ಏನು ಪೂಜಾ ಅವರು ಅವರು ಏನು ತಪ್ಪು ಮಾತಾಡಿರಲ್ಲ, ಹೊರ ಬಂದು ನೀಟಾಗೆ ಮೀಡಿಯಾದಲ್ಲಿ ಎಲ್ಲರೂ ನೀಟಾಗಿ ನಮ್ಮ ಏನು ಹೇಳಿಕೆಗಳಿರ್ತೋ ಎಲ್ಲ ನಿಮ್ಮ ಮೀಡಿಯಾ ಕೊಟ್ಟು ಬಂದಿರ್ತೀವಿ, ಹೊರ ಬಂದಿರ್ತೀವಿ.
ಪೂಜೆಯವರು ಮಾತಾಡಿದ್ದಕ್ಕೆ ಇವನು ಕೆಟ್ಟದಾಗ ಹಾಕಿರ್ತಾನೆ. ಯಾರು ಕಮೆಂಟು? ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾನೆ. ಯಾರು? ಧರಣೇಶ್. ಅದನ್ನು ನಿಮ್ಮ ಮಾಧ್ಯಮ ಮಿತ್ರರಿಗೆ ಮೋಸ್ಟ್ಲಿ ನಾನೀಗ ಕೊಡ್ತೀನಿ ಏನು ಹಾಕಿದ್ದಾನೆ. ಮೋಸ್ಟ್ಲಿ ತಾಲೂಕು ತುಂಬ ನೋಡಿರ್ತಾರೆ. ಒಂದು ಹೆಣ್ಣು ಮಗಳಿಗೆ ಅಂಥ ಪದ ಬಳಸಿದಾಗ ಅವನು ಧರಣೇಶನ ಏನು ಅವನು ಹೆಂಡ್ತಿನೂ ಸಹ ಎಣ್ಣೆ, ಅವ್ರ ಅಮ್ಮ ಸಹ ಎಣ್ಣೆ, ಅವನ ಅಕ್ಕಂಗಿಯರು ಸಹ ಎಣ್ಣೆ, ಇವನೇನು ಬೆಂಬಲ ಕೊಡ್ತಾನಲ್ಲ, ಸಾಥ್ ಕೊಡ್ತಾನಲ್ಲ, ಅವರು ಮನೆಯವರು ಹೆಣ್ಮಕ್ಳು ಸಹ ಎಣ್ಣೆ. ಆ ಎಣ್ಣೆಗೆ ಅಗೌರವ ತಂದಿರ್ತಾನೆ. ನಿಮಗೆ ಈ ಕಾಪಿ ಕೊಡ್ತೀನಿ, ಅಗೌರವ ಏನು ತಂದ ಅಂತ. ಅದನ್ನು FIR ಮಾಡಿಸಿದ್ದೀವಿ. ಕುಮ್ಮಕ್ಕೆ ಈ ಮನುಷ್ಯ ಜೊತೆಗೆ, ಯಾಕಂದರೆ ಫೇಸ್ಬುಕ್ಕು ವಾಟ್ಸಪ್ಪು ಮೇಂಟೈನ್ ಮಾಡುವ ಧರಣೇಶ್ ಯಾರ್ದು? ಅಜಯ್ ಕುಮಾರ್ ಅವ್ರದ್ದು. ದಿನ ಬೆಳಗ್ಗೆ ನೋಡಿದ್ರೆ ನಾವೇ ಈ ದೇವ್ರ ಮಕ್ಕ ನೋಡಲ್ರಿ. ಧರಣೇಶ್ ಹಾಕೋದು ಬರೀ ಅವ್ರದ್ದೇ. ಹಾಕ್ಲಪ್ಪ, ನಮಗೆ ಬೇಕಲ್ಲ, ಅವ್ರ ಪ್ರೀತಿ ಹಾಕಲಿ. ಆದರೆ ಒಂದು ಹೆಣ್ಮಗಳಿಗೆ ಅಗೌರವ ತಂದವನಲ್ಲ. ಇದು ಕಾನೂನಿಗೆ ಏನು ವ್ಯವಸ್ಥಿತವಾಗಿ ಯಾವ ಥರ FIR ಆಗ್ಬೇಕು ಅದು ಆಗಿದೆ. ದಯಮಾಡಿ ಈಗ ಒಂದೊಂದು ಕಾಪಿ ನಿಮ್ಗೆಲ್ಲರಿಗೂ ಕೊಡ್ತೀವಿ. ಈ ಏನು ಅಜಯ್ ಕುಮಾರ್ ಯಾವ ಥರ ಅವ್ರಿಗೆ ಪ್ರೊವೋಕ್ ಮಾಡಿ ಏನು ಉಡಾಪಿ ಮಾತಾಡ್ತಾರೆ. ಮೊನ್ನೆ ಒಂದು ವಿಡಿಯೋ ಮಾಡಿದರು. ಎಲ್ಲಿ ನೋಡಿದಾಗ ಒಂಥರ ಉಡಾಪಿ ಮಾತು. ಯಾವ ಥರ ಅಂದರೆ, ಜನಗಳು ನೋಡ್ತಾರೆ, ಇವನು ಜನಾಂಗನೇ ಇವನಿಗಿಲ್ಲ, ಇವನು ಜನಾಂಗನೇ ಇವ್ನು ನಂಬಲ್ಲ. ವಿಚಾರ ಜನಾಂಗ ನೋಡ್ತಾರೆ, ಪ್ರವೋಕ್ ಇದನ್ನು ಉಡಾಪಿ ಮಾತು ಮಾತಾಡ್ತಾನೆ. ಉಡಾಪಿ ಮಾತು ಜನ ನೋಡ್ತಾರೆ. ಅಂದರೆ ಇವನು ಮೆಟ್ಲಿಳಿಯುವಾಗ ಮಾತಾಡಿದ್ನಲ್ಲ, ಅದು ಮಾತಲ್ವಾ? ಇವನು ಮೆಟ್ಲಿಳುವಾಗ ಅಮ್ಮ ಅಕ್ಕಂತ ಅನ್ಕೊಂತ ಬಂದಲ್ಲ. ನಾನು ತಾಕತ್ತು ಏನು ರೀ ತಾಕತ್ತು ಮನೆಗೆ ತೋರಿಸ್ಕೊಬೇಕು, ಹೊರಗಡೆಗಲ್ಲ. ಎಲ್ಲರಿಗೂ ಮನುಷ್ಯನಿಗೆ ಅವರವರು ತಾಕತ್ತಿದ್ದೇ ಇರುತ್ತೆ. ಯಾರಿಗೆ ತಾಕತ್ತಿಲ್ಲ ಇವತ್ತಿನ ಗಂಡು ಮಕ್ಕಳಿಗೆ? ಅವನೊಬ್ಬನಿಗೇನ ತಾಕತ್ತು? ರೇ, ನಾನು ಒಂದು ಜಿಲ್ಲೆಯಿಂದ ಬಂದು ಒಂದು ಜಿಲ್ಲೆಗೆ ಅಣ್ಣ ತಮ್ಮಳು ಇಡೀ ದೊಡ್ಡ ಸಮಾಜದ ಜೊತೆಗೆ ಕಾಕ ಮಾಮ ಅಣ್ಣ ತಮ್ಮ ಅಂತಂದು ಬೆರ್ತಕ್ಕಂತ ಇವತ್ತು ನಾನು ಈ ಜಿಲ್ಲೆ ಒಳಗೆ, ಈ ತಾಲೂಕೊಳಗೆ ನಾನು 2 ಬಾರಿ ಕೌನ್ಸಿಲರಾಗಿ ಅಧ್ಯಕ್ಷ ಆಗಿದ್ದಾನಂದರೆ ನನಗಿನ್ನ ತಾಕತ್ತು. ಇಲ್ಲೇ ಹುಟ್ಟಿದಾನೆ, ನನಗಿನ್ನ ತಾಕತ್ತೆ ಏನ್ರಿ? ತಾಕತ್ ಬಗ್ಗೆ ಮಾತಾಡೋದು ಬೇಡ. ನೀನೊಬ್ಬ ಕೌನ್ಸಿಲ್ರೇ, ನಾವೊಬ್ಬ ಕೌನ್ಸಿಲ್ರೇ. ನೋಡಿ, ಇಲ್ಲಿಗೆ ಮುಗಿಬೇಕಂದ್ರೆ ಈಗ ನಾವು ಕಾನೂನು ರೀತಿಯಾಗಿ ಏನು ಮಾಡ್ಬೇಕು? ಆ ಹೆಣ್ಮಗಳು ಮಾಡಿದ್ದಾಳೆ. ಆ ಹೆಣ್ಣು ಮಗಳಿಗೆ ನಿನ್ನ ಫ್ರೆಂಡ್ ಕೊಟ್ಟಾಗ ನೀನು ಏನು ಮಾಡಿಸಿದೀಯಾ? ಅದಕ್ಕೋಸ್ಕರ ಶಿಕ್ಷೆ. ಅದಕ್ಕೆ ನಮ್ಮದು ಸಂಬಂಧ ಇಲ್ಲ. ನಾವು ಕೌನ್ಸಿಲರ್ ಒಳಗೆ ಹೊಡೆದಾಡ್ತೀವಿ, ಹೊರಗೆ ಸುಮ್ಮನೆ ಬರ್ತೀವಿ. ಅದಕ್ಕೆ ತಕ್ಕಂತೆ ಅವನು ಕೊಟ್ಟಾಗ ಹಾಕ್ಸಿದ್ಯಾ, ಅದಕ್ಕೆ ಇವತ್ತು ಶಿಕ್ಷೆ ಅನ್ಭವಿಸಪ್ಪ, ನಮಗೆ ಬೇಕಾಗಿಲ್ಲ. ಅವನಿಗೇನಾಗಬೇಕು, ಧರಣೇಶ್ಗೆ ಏನಾಗಬೇಕು ಅದನ್ನು ಮಾಡ್ತೀವಿ. ಕಾನೂನಿಗೆ ವಿರುದ್ಧ ಆಗಬಾರ್ದು. ನಾವು ಆ ಪದ್ಧತಿಯವರು. ಈಗ ನಮಗೇನು ತಾಕತ್ತಿಲ್ವಾ ಸ್ವಾಮಿ? ನಾವು ಬಂಡೆ ಹೊಡೆಯೋರು, ಕಲ್ಲು ಹೊಡ್ರೆ ನಾವು ನಮ್ಮ ತಾಕತ್ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ. ನೀನೇನು ನಿನ್ನಕ್ಕಿಂತ ಹೆಚ್ಚಿಗೆ ತಾಕತ್ತು ತೋರಿಸ್ತೀವಿ, ಆದ್ರೆ ಬೇಕಾಗಿಲ್ಲ. ಕಾನೂನು ಬಿಗೆ ಇದೆ, ಕಾನೂನಿಗೆ ವಿರುದ್ಧ ನಡ್ಕೊಬಾರ್ದು. ಗೊತ್ತಾಯ್ತಾ? ಯಾವತ್ತಿಗೂ ಏನು ಇವತ್ತಿನವರೆಗೂ ನಿನ್ನ ಬುಡಾಪಿತನ ಐತಲ್ಲ, ಅದು ಬಿಡು. ಇವತ್ತಿಂದರ ನೀಟಾಗಿ ಎಲ್ಲರಿಗೂ ಹೊಂದ್ಕೊಂಡು ಹೋಗೋದು ಕಲ್ತ್ಗ. ಎಲ್ಲ ಜಾತಿಯವರಿಗೂ ಅವನು ಧರಣೇಶನನು ಎಲ್ಲ ಜಾತಿ ಜನಾಂಗದವರಿಗೂ ಕಮೆಂಟ್ಗಳು ಹಾಕ್ತಾನೆ. ಒಬ್ಬರಿಗೆ ಹಾಕಿಲ್ರಿ ಅವನು, ಇಡೀ ನಮ್ಮ ಕುರುಬ ಸಮಾಜಕ್ಕೆ ಹಾಕಿದ್ದಾನೆ. ಬೇಕಾದ್ರೆ ಅವ್ರು ಕೇಳ್ರಿ, ಬೇಕಾದ್ರೆ ಏನು ಹಾಕಿದಾರಂತ. ಯಾವ ಜಾತಿಯರಿಗೂ ಬಿಟ್ಟಲ್ಲ. ಬ್ಯಾಡ ರೀ, ತಾಲೂಕಿನ ಹೆಣ್ಣು ಮಕ್ಕಳು ನೋಡ್ತಾ ಇದ್ದಾರೆ ಮೆಸೇಜ್ಗಳ್ನ. ಅದಕ್ಕೆ ಯಾವ ಥರ ಮೆಸೇಜ್ ಹಾಕ್ಬೇಕು ಸರ್? ಆ ಥರ ಹಾಕಿದರೆ ನಾವು ಗೌರವ ಕೊಡ್ತಿದ್ವಿ. ಬೇರೆ ಹಾಕಿದ್ದಾರೆ, ಯಾಕೆ? ಒಂದು 8-10 ಜನ ಅವರು ಹಾಕಿದ್ದಾರೆ, ಅವ್ರ ಮೇಲೆ ಕೊಡ್ಬೋದಾಗಿತ್ತಲ್ಲ. ಆ ಥರ ಅಶ್ಲೀಲ ಪದ ಮಾತಾಡಿಲ್ಲ. ನೀನು ಹಾಕಿದೀಯಾ, ನೀನು ಕಾನೂನಿಗೆ ಏನು ಶಿಕ್ಷೆ ಬೇಕಾ ಅದಾಗುತ್ತೆ.